ಬೆಂಗಳೂರು ಬಸ್ ಸೇವೆಗೆ ಮರುಚಾಲನೆ ಹೋರಾಟ ಸಮಿತಿಯ ಪ್ರಯತ್ನಕ್ಕೆ ಫಲ. ಕರೋನಾ ಕಾಲದಿಂದ ಸ್ಥಗಿತಗೊಂಡಿದ್ದ ದಾಂಡೇಲಿ, ಬೆಂಗಳೂರು ಹಾಗೂ ಮಂಗಳೂರು, ಧಾರವಾಡ ಮಾರ್ಗಗಳ ಕೊನೆಯ ಬಸ್ ಸೇವೆಯನ್ನ ಮರು ಪ್ರಾರಂಭಿಸುವಂತೆ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಹಾಗೂ ಸಂಘದ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳು ಹಲವು ವರ್ಷಗಳಿಂದ ನಿರಂತರವಾಗಿ ಮನವಿ ಸಲ್ಲಿಸುತ್ತಾ ಬಂದಿದ್ರು. ಅವರ ನಿರಂತರ ಹೋರಾಟ ಹಾಗೂ ಪರಿಶ್ರಮದ ಫಲವಾಗಿ 28 ಮಾರ್ಚ್ 2026 ಶನಿವಾರದಂದು ಪಲ್ಲಕ್ಕಿ ಎಂಬ 2 ಉತ್ತಮ ದರ್ಜೆಯ ಬಸ್ಗಳನ್ನು ದಾಂಡೇಲಿಯಿಂದ ಬೆಂಗಳೂರಿಗೆ ಮರುಚಾಲನೆ ನೀಡಲಾಗಿದೆ. ನಮ್ಮ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಈ ಬಸ್ ಸೇವೆಗೆ ಇಂದು ಸಂಜೆ ಅಧಿಕೃತ ಚಾಲನೆ ನೀಡಿದರು. ಈ ಬಸ್ ಸೇವೆಯ ಮರು ಪ್ರಾರಂಭದಿಂದ ದಾಂಡೇಲಿ ಭಾಗದ ಪ್ರಯಾಣಿಕರಿಗೆ ಸುಗಮ ಸಂಚಾರ ಸೌಲಭ್ಯ ಲಭ್ಯವಾಗಿದ್ದು, ಸಾರ್ವಜನಿಕರಲ್ಲಿ ಹರ್ಷ ವ್ಯಕ್ತವಾಗಿದೆ. ವಿಶೇಷವಾಗಿ ವಾರಾಂತ್ಯಗಳಲ್ಲಿ ಪ್ರೈವೇಟ್ ಬಸ್ಗಳ ಮೂಲಕ ನಡೆಯುತ್ತಿದ್ದ ಪ್ರಯಾಣಿಕರ ಸುಲಿಗೆಗೆ ಇದೀಗ ತಡೆಯಾಗಲಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ದಾಂಡೇಲಿ ಮತ್ತು ಬೆಂಗಳೂರಿನ ನಡುವೆ ಪ್ರವಾಸಿಗರ ಸಂಚಾರವು ಹೆಚ್ಚುವ ನಿರೀಕ್ಷೆ ಇದ್ದು, ಸ್ಥಳೀಯ ಪ್ರವಾಸೋದ್ಯಮಕ್ಕೂ ಉತ್ತೇಜನ ಸಿಗಲಿದೆ. ಇನ್ನು ಇದೇ ರೀತಿಯಲ್ಲಿ ಮಂಗಳೂರು ಮಾರ್ಗ ಹಾಗೂ ಧಾರವಾಡದಿಂದ ದಾಂಡೇಲಿಗೆ ಬರುತ್ತಿದ್ದ ಕೊನೆಯ ಬಸ್ ಸೇವೆಯನ್ನು ಶೀಘ್ರವಾಗಿ ಮರು ಪ್ರಾರಂಭಿಸಬೇಕು ಎಂದು ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಹಾಗೂ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ನಮ್ಮ ಮನವಿಗೆ ಸಕಾರಾತ್ಮಕ ಸ್ಪಂದನೆ ನೀಡಿದ ನಮ್ಮ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್, ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್, ಕಾರ್ಯದರ್ಶಿಯಾದ ರಾಘವೇಂದ್ರ ಗಡಪ್ಪನವರ್ ಸೇರಿದಂತೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗೌಡಪ್ಪ ಅಲ್ಲಿ ತರಬೇಡ್ರಿ, ತಂದಿದ್ದಿಲ್ಲ ಯಾರು ಸರ್ ಯಾರು ಆರೋಗ್ಯ ಇನ್ಚಾರ್ಜ್ ಯಾರು ದಾಂಡೇಲಿ ನಗರ ಬೆಳುವ ನಗರ. ಒಂದು ಸಮಯದಲ್ಲಿ ಕೈಗಾರಿಕೆಯ ಕೇಂದ್ರದಿಂದ ಪ್ರಸಿದ್ಧ ಇದ್ದ ದಾಂಡೇಲಿ ಇವತ್ತು ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧ ಆಗಿದೆ. ಜೋಡಾ ಪ್ರವಾಸೋದ್ಯಮ, ದಾಂಡೇಲಿ ಪ್ರವಾಸೋದ್ಯಮ ಎಷ್ಟು ರಿಸಾರ್ಟ್ ಬಂದವದ ಲೆಕ್ಕ ನನ್ನ ಕಡೆ ಇಲ್ಲ, ಎಷ್ಟು ಹೋಮ್ ಸ್ಟೇ ಬಂದವದ ಲೆಕ್ಕ ಇಲ್ಲ. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗಳು ಈ ಭಾಗದಲ್ಲಿ ಬಂದು ಈ ಭಾಗದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ, ಬಹಳಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಇದು ಸಂತೋಷದ ವಿಚಾರ. ನಾವು ಪ್ರವಾಸೋದ್ಯಮ ಮಂತ್ರಿ ಇದ್ದಾಗ ಇದರ ಬಗ್ಗೆ ಮುಂದಾಲೋಚನೆ ಮಾಡಿ ಇದರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ದಾಂಡೇಲಿ ಮತ್ತು ಜೋಡಾದಲ್ಲಿ ಪ್ರವಾಸೋದ್ಯಮ ಆಗುವ ಬಗ್ಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಿದ್ದೇವೆ. ಈಗೂ ಸಹ ನಾನು ನಮ್ಮ
ದಾಂಡೇಲಿಯಲ್ಲಿ ಫೈರ್ ಫೈಟಿಂಗ್ ಸ್ಟೇಷನ್ ದಾಂಡೇಲಿ 3 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ. ಕೆಲಸ ಮುಗಿದ ಹಂತದಲ್ಲಿದೆ. ಅಂಗನವಾಡಿ ಬಿಲ್ಡಿಂಗ್ ಅಟ್ ದಾಂಡೇಲಿ ಬಾಂಬೆ ಚಾಳ್ 20 ಲಕ್ಷ ಮಂಜೂರು ಮಾಡಿದೆ. ಅದು ಕಂಪ್ಲೀಷನ್ 1-2 ತಿಂಗಳಲ್ಲಿ ಮುಗಿತದೆ. ಆಡಿಟೋರಿಯಂ ದಾಂಡೇಲಿಯಲ್ಲಿ ಡಿಸಿಎಂ ಡಿಪಾರ್ಟ್ಮೆಂಟ್ ಇಂದ 2 ಕೋಟಿ ಒಂದು ಆಡಿಟೋರಿಯಂ ನಾಟಕ ವಿನೋದ ಮಾಡಲಿಕ್ಕೆ ಮಂಜೂರು ಮಾಡಿದ್ದೇನೆ. ಎಪಿಜೆ ಅಬ್ದುಲ್ ಕಲಾಂ ಸ್ಕೂಲ್ ಅಟ್ ದಾಂಡೇಲಿ 8 ಕೋಟಿ ವರ್ಕ್ ಪ್ರೊಗ್ರೆಸ್ಸಲ್ಲಿದೆ. ಎಪಿಜೆ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಚಿಲ್ಡ್ರನ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಶ್ರಮಿಕ ಕಾರ್ಮಿಕರ ಮಕ್ಕಳಿಗೆ ಸರಳ 27 ಕೋಟಿ ರೂಪಾಯಿ 27 ಕೋಟಿ ಲ್ಯಾಂಡ್ ಕೊಟ್ಟಿದ್ದೇವೆ. ಅದು ಶ್ರಮಿಕ ಸ್ಕೂಲು ಕೆಲಸ ಪ್ರಾರಂಭ ಆಗ್ತದೆ. 27 ಕೋಟಿ ರೂಪಾಯಿ ಕಾರ್ಮಿಕರ ಮಕ್ಕಳಿಗೆ. ಪೋಸ್ಟ್ ಮ್ಯಾಟ್ರಿಕ್ ಹೆಣ್ಮಕ್ಕಳ ಹಾಸ್ಟೆಲ್ ಬಿಸಿಎಂ ದಾಂಡೇಲಿ ಮಂಜೂರು ಮಾಡಿದ್ದೇವೆ 5 ಕೋಟಿ ರೂಪಾಯಿ. ಕನ್ಸ್ಟ್ರಕ್ಷನ್ ಆಫ್ ಪೋಸ್ಟ್ ಮ್ಯಾಟ್ರಿಕ್ ಬಾಯ್ಸ್ ಹಾಸ್ಟೆಲ್ ದಾಂಡೇಲಿ ಮಂಜೂರು ಮಾಡಿದ್ದೇವೆ 5 ಕೋಟಿ ರೂಪಾಯಿ. ದಾಂಡೇಲಿಯ ಜನರಲ್ ಹಾಸ್ಪಿಟಲ್ ಡೆವಲಪ್ಮೆಂಟ್ ವರ್ಕ್ಸ್ ಬಿಲ್ಡಿಂಗ್ ಅಪ್ಗ್ರೇಡ್ ಮಾಡ್ತೇವೆ. ದಾಂಡೇಲಿ ಹಾಸ್ಪಿಟಲ್ ಅದಕ್ಕೆ 5 ಕೋಟಿ 75 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ. ಹಾಗಾಗಿ ಗವರ್ಮೆಂಟ್ ಆಫ್ ಹೈಯರ್ ಪ್ರೈಮರಿ ಸ್ಕೂಲ್ RMS ಬಾಂಗುನಗರ ದಾಂಡೇಲಿ DPR ಅಂಡರ್ ಪ್ರಿಪರೇಷನ್. ರೊಕ್ಕ ಎಷ್ಟು ಗೊತ್ತಾಗ್ತಾ ಇಲ್ಲ. DPR ನಡೀತಾ ಇದೆ. ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕನ್ನಡ ಬಾಂಗುನಗರ್ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ರೂಮ್ಸ್ 34 ಲಕ್ಷ ರೂಪಾಯಿ 20,000 ರೂಪಾಯಿ 30,000 ರೂಪಾಯಿ. ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ದಾಂಡೇಲಿ PA ಮುಷಾದಲ್ಲಿ 2 ಕೋಟಿ 50 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ. ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಬಸ್ ಸ್ಟ್ಯಾಂಡ್ ದಾಂಡೇಲಿ ಮುಂಜೂರವಾಗಿ 4 ಕೋಟಿ ರೂಪಾಯಿ ಮಂಜೂರಾಗಿದೆ. CMIDPLD PWD ಬಡಾಕಾಜಿಗಡ ಕ್ರಾಸ್ ಚೆನ್ನಮ್ಮ ಕ್ರಾಸ್ 1 ಕೋಟಿ 75 ಲಕ್ಷ ರೂಪಾಯಿ ರಸ್ತೆ ಮಂಜೂರು ಮಾಡಿದ್ದೇವೆ. CMC ದಾಂಡೇಲಿಗೆ 11 ಕೋಟಿ 48 ಲಕ್ಷ ರೂಪಾಯಿ ವಿವಿಧ ಕೆಲಸ ತಗೊಳ್ಳಿಕ್ಕೆ CMC ದಾಂಡೇಲಿಗೆ ನಾನು MLA ಗ್ರಾಂಟ್ ಫಂಡ್ ಕೊಟ್ಟಿದ್ದೇನೆ. ಟೆಂಪಲ್ ಗ್ರಾಂಟ್ ಗುಡಿಗಳಿಗೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ವಫ್ ಇನ್ಸ್ಟಿಟ್ಯೂಷನ್ಸ್ಗೆ 2 ಕೋಟಿ 20 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಶಿಕ್ಷಣ ಇಲಾಖೆಗೆ 26 ಲಕ್ಷ ಕೊಟ್ಟಿದ್ದೇವೆ. ನವರತ್ನದಲ್ಲಿ 6 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇವೆ. ಬೇರೆ ಬೇರೆ ವಸ್ತುಗಳು. ಹಾಗಾಗಿ ಈ ಲೆಕ್ಕ ಇಲ್ಲ, ಕೋಟಿಗಳ ಲೆಕ್ಕ ಇದೆ. ಯಾಕಂದ್ರೆ ದಾಂಡೇಲಿ ಒಂದು ಬೆಳೆಯುವ ನಗರ. ಒಂದು ಕಾಲದಲ್ಲಿ ಕೈಗಾರಿಕಾ ಕೇಂದ್ರ ಆಗಿದ್ದು 2 ಕಂಪನಿಗಳು ಬಂದಾಗಿ ಹಲವಾರು ಸಮಸ್ಯೆಗಳು ಇಲ್ಲಿ ಬಂದ ಸಮಸ್ಯೆ. ಬಹಳ ಜನ ಯುವಕರಿಗೆ ಗೊತ್ತಿಲ್ಲ. ನಾವಿವತ್ತು 56-60 ವರ್ಷ ರಾಜಕೀಯದಲ್ಲಿ ಇದ್ದೇನೆ. ಇಂಡಿಯನ್ ಪ್ರೌಡ್ ಕಂಪನಿ ಅವ್ರು ತಪ್ಪಿಲ್ಲ. ಸರ್ಕಾರ ಆದೇಶ ಮಾಡಿದ್ರು ಯಾವ ಸತ್ತಿನ ಗಿಡ ಅಷ್ಟು ತರಬೇಕು, ಯಾವುದು ಗಿಡ ಕಟ್ ಮಾಡಬಾರ್ದು. ಇಂಡಿಯನ್ ಪ್ರೌಡ್ ಕಂಪನಿ ರಾ ಮಟೀರಿಯಲ್ ಬಂದಾಯ್ತು. ದಾಂಡೇಲಿ ಫೆರೋಲ ಗೋಲ್ಡ್ ಮೈನ್ ಇತ್ತು, ಹಿರನ್ ಪಟೇಲ್ದು ಮೈನ್ಸ್ ಕೊಟ್ಟೆ. ಅವ್ರ ಕಷ್ಟದಿಂದ ಕೊಟ್ಟದ ಮೈನ್ಸ್ ಮಾರಾಟ ಮಾಡಿದ್ರು. ಹಾಗಾಗಿ ರಾ ಮಟೀರಿಯಲ್ ಅಂತ ಬಂದಾಯ್ತು. ದೇವಿ ಕೃಪೆಯಿಂದ ತುಳಜಾಪುರಿ ಕೃಪೆಯಿಂದ ಮೆಸ್ಕೋ ಚೆನ್ನಾಗಿ ನಡೀತಾ ಇದೆ. ಅದಕ್ಕೂ ಸಾಕಷ್ಟು ಸಹಾಯ ಸರ್ಕಾರದಿಂದ ನಾವು ಮಾಡಿದ್ದೇವೆ. ಸಾಕಷ್ಟು ಅವ್ರ ಪ್ರೋಗ್ರಾಮ್ಸ್ ಮಂಜೂರು ಮಾಡಿಕೊಟ್ಟಿದ್ದೇವೆ. ಈಗ ಪ್ರವಾಸೋದ್ಯಮದಲ್ಲಿ ಉದ್ಯೋಗ ಎಷ್ಟು ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಯಾರು ಬಂದಾರಲ್ಲ, ಒಂದು ಯಾಸ್ಮಿನ್ ಬಿಟ್ಟು ಎಲ್ಲಾದ್ರೂ ರಿಸಾರ್ಟ್ ಇವೆ. ವಾಸನೆ ಒಂದು ಬಿಟ್ಟು ಇನ್ನೊಂದು ಒಂದು ಬಿಟ್ಟು ಇವತ್ತು ನಂತರ ವಾಸನೆ ಒಂದು ರಿಸಾರ್ಟ್ ಹೆಸರು ಹೇಳಿಲ್ಲ. ಅವನ್ನ ಹೆಸರು ಇವನು ಅದೇ ಯಾರಿಲ್ಲ ಅಂತ ಹೇಳಿ ಎಲ್ಲ ಏನಿರ್ತಾರೆ ಎಲ್ಲದೂ ಅಲ್ಲಿ ರಿಸಾರ್ಟ್ ಇವೆ. ನನ್ನ ಒಂದು ಯಾಸ್ಮಿನ್ ಒಂದು, ಇಬ್ರು ಜನರು ಇಲ್ಲ. ವಾಸನೆ ಒಂದಿಲ್ಲ. जरा नहीं बोलेंगे कर ले मेरे को क्या तकरार है, कर ले मारो क्या होटल ರಿಸಾರ್ಟ್ कर ಖುಷಿ है हमको ಯಾರು ಮಾಡ್ರಿ. ನಾಲ್ಕು ಉದ್ಯೋಗ ಸೃಷ್ಟಿ ಆಗ್ತಾವೆ, 4 ಜನ ನೌಕರಿ ಸಿಗ್ತದೆ, ನಮ್ ಸಂತೋಷ. ಯಾವ ಜಾತಿ ಪ್ರಶ್ನೆ ಇಲ್ಲ, ಧರ್ಮ ಪ್ರಶ್ನೆ ಇಲ್ಲ, ಯಾವ ಪಕ್ಷ ಪ್ರಶ್ನೆ ಇಲ್ಲ. ಬಿಜೆಪಿದವ್ರು ಮಾಡಲಿ, JDS ಅವರು ಮಾಡಲಿ, ಕಾಂಗ್ರೆಸ್ ಅವರು ಮಾಡಲಿ, ನಮ್ದೇನು ತಕರಾರಿಲ್ಲ. ನೀವೆಲ್ಲರೂ ಒಳ್ಳೇದು ಮಾಡಲಿ. ಬಸ್ ಪ್ರಾರಂಭ ಮಾಡಿದ್ದೇನೆ, ದುರುಪಯೋಗ ತಗೋಬೇಕು. 2 ಜನ नहीं अभी जाते ही चलते जाते ही चलता नहीं. बस शुरू के बाद
अगर वो परमानेंट चलना है तो दांडी के जो दांडी से बेंगलुरु जो जाते हैं, चित्तूरा जाते हैं, तुमकुर जाते हैं, वो लोगों को ये बस का उपयोग करना पड़ेगा। तुम नहीं करोगे एक दिन बंद में बोलता मेरे मुंह से क्या होगा तुमको। जय हिंद, जय कर्नाटक। ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಜ್ಯೋತಿಷ್ಯ ರತ್ನ ನುಡಿದಂತೆ ನಡೆಯುವರು ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ ಕೇರಳ ಮತ್ತು ಕೊಳ್ಳೇಗಾಲದ ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಿಮ್ಮ ಹಸ್ತರೇಖೆ ಜಾತಕ ಭಾವಚಿತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಅತ್ತೆ ಸೊಸೆ ಕಲಹ ಸತಿಪತಿ ಕಲಹ ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಲಕ್ಷ್ಮೀ ವಶ ಭೂಮಿ ವಶ ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ ಇನ್ನೂ ನಿಮ್ಮ ಜೀವನದ ಯಾವುದೇ ತರದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಾಯಿಬಾಬಾ ಪೂಜಾ ಶಕ್ತಿಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ಸ್ತ್ರೀ ಪುರುಷ ಪ್ರೇಮ ಪ್ರಕರಣಕ್ಕೆ ಸೂಕ್ತ ಪರಿಹಾರ ಬೇರೆ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ನಿಮ್ಮ ಒಂದೇ ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯಾಲಯ ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ 9845185626